ನೋಡಿ ಗುರು, ವ್ಯೂ ಪಾಯಿಂಟು ಫುಲ್ ಮೌಂಟೇನ್ ರೇಂಜಸ್, ಫುಲ್ ಸೀರೀಸ್ ಅಲ್ಲಿ ನೋಡಿ. ವಿಂಡ್ ಮಿಲ್ಸ್ ನೋಡಿ, ಬಿದ್ದರೆ ಸೀದಾ ಸಿಗೋದೇ ಇಲ್ಲ ಬಿದ್ದರೆ ಔಟ್ ಆಫ್ ದಿ ಪಾರ್ಕ್. ನೋಡಿ ಗುರು, ಸೌಂಡ್ ಮಾತ್ರ ಅಲ್ಟಿಮೇಟ್ ಸೌಂಡ್. ನೋಡಿ ನಡಿ ಹೋಗೋಣ. ಇದು ವಿಂಡ್ ಮಿಲ್ಲು, ವಿಂಡು ಹಿಮಾಲಯನ್ ರೈಡರು. ಹೆಲ್ಮೆಟ್ ಅವ್ರಿಗೆ ಕೊಟ್ಬಿಟ್ಟೆ, ಅವರೊಳಗೆ ಇತ್ತಲ್ಲ ಮೌಂಟ್ ಏನೂ ರೆಕಾರ್ಡೇ ಮಾಡಲಿಲ್ಲ ನಾನು. ಅವ್ರ ಕಡೆ ಐತೆ, ಅವ್ರು ಮಾಡ್ತಿರ್ತಾರೆ. ಚಲೋ ಇನ್ನೂ ಮೇಲ್ಗಡೆ ಹೋಗ್ಬೇಕು ಇವಾಗ. ಈ ವಿಂಡ್ ಫ್ಯಾನ್ಸ್ ಅಂತ ಇರುತ್ತವಲ್ಲ, ಅದ್ರದ್ದು ಸೌಂಡ್ ಬರ್ತಿದೆ. ಸೌಂಡು ಸೈಲೆಂಟಾಗಿ ನೋಡಿ. ಇವಾಗ ಗಾಡಿ ಆಫ್ ಪವನ್, ಗಾಡಿ ಆಫ್ ನೋಡಿ. ನೋಡಿ ಅದ್ರ ಸೌಂಡ್ ನೋಡಿ, ಸೌಂಡ್ ಕೇಳಿಸ್ತಾ ಸೌಂಡು? ಯಾವ ನಮೂನಿ ತಿರುಗ್ತಾವ ಗುರು ಇದು. ಫಸ್ಟ್ ಟೈಮ್ ಇಷ್ಟು ಹತ್ರ ಬಂದಿರೋದು. ಅಣ್ಣೊಂದು ಹಿಮಾಲಯನು ಅಲ್ಲೈತೆ ಬೈಕು, ಫೇವ್ರೇಟ್ ಬೈಕ್ ಅದು. ಆಮೇಲೆ ಇದು ವ್ಯೂ ಪಾಯಿಂಟ್ ಇದೆ ಇಲ್ಲಿ. ಅಲ್ಲಿಂದ ಬಂದ್ಬಿಟ್ಟು ಹಿಂಗೆ ಯೂ ಟರ್ನ್ ಆಗಿ ಮತ್ತು ವಾಪಸ್ ಅದೇ ರೂಟಿಗೆ ಹೋಗೋದು. ಸೊ ನಾವು ಬಂದುಬಿಟ್ಟಿವಿ ಆವಾಗಲೇ, ಆದರೆ ವ್ಯೂ ಪಾಯಿಂಟು ಇವಾಗಿಲ್ಲ. ಸೊ ಯಾಕಿಲ್ಲ ಅಂದರೆ ಇದು ಫೆಬ್ರವರಿಯಲ್ಲಂದ್ರೂ ವ್ಯೂ ಪಾಯಿಂಟ್ ಇರೋಲ್ಲ. ಸೊ ನಾವು ಅದೇನು ಅಂದ್ಕೊಂಡು ಬಂದುಬಿಟ್ಟು ಲೇಟ್ ಆಯಿತು ಬರೋದು. ಸೊ ಫಾಗ್ ಇರ್ತಾ ಅಂದ್ಕೊಂಡಿದ್ದೆ, ಫಾಗೂ ಇಲ್ಲ, ಬರೀ ವಿಂಡ್ ಫ್ಯಾನು, ಈ ಹುಲ್ಲು, ನಾವು ಗಾಡಿ ಅಷ್ಟಾಯ್ತು. ಬಿಟ್ರೆ ಮತ್ತೆ ಏನಿಲ್ಲ ಗುರು, ನಥಿಂಗ್ ಎಲ್ಸ್. ಈಗ ಎಲ್ಲೆಲ್ಲ ಹೋಗ್ತಿದ್ದಾರೆ ನೋಡಿಲ್ಲ. ಮತ್ತು 4:30 ಬಿಟ್ಟಿರೋದು ಅಲ್ಲಿ ನೋಡಿ. ದಿಸ್ ಈಸ್ ಎಲ್ಲೆಲ್ಲಿ ನಿಂತಿದ್ದಾರೆ ನೋಡಿ. ಇಲ್ಲೊಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ತಾನಂತ ಇವನು. ಸೊ ಇವನು ಫೋಟೋಗ್ರಾಫರು, ನಮ್ಮ 5 ಜನದಲ್ಲಿ ಇವನು ಫೋಟೋಗ್ರಾಫ್, ಭಾರಿ ಫೋಟೋ ತೆಗಿತಾನೆ. ನಿಮ್ಗೇನಾದರೂ ಫೋಟೋ ತಗ್ಸೋಣದೈತಾನೆ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಹಾಕಿರ್ತೀನಿ, ಅವನಿಗೆ ಒಂದು ಡೈಲ್ ಮಾಡಿರಿ ಫ್ರೀನಲ್ಲಿ. ಮತ್ತೆ ₹1 ತೊಗೊಳಲ್ಲ, ಒಂಥರ ಮುಸ್ತಫಾ ಇದ್ದಂಗೆ ಅವನು. ಸೊ ಇವಾಗ ನಾವು ಅಲ್ಲಿಂದ ವಾಪಸ್ ಬಿಟ್ಬಿಟ್ಟು ಇವಾಗ ಪಾಯಿಂಟಿಂದ ವಾಪಸ್ ಕೆಳಗಡೆ ಇವಾಗ. ಸೊ ಆ್ಯಪಲ್ ತಿಂದ್ಬಿಟ್ಟು ಏನ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಗಾಡಿಗೆ ರೆಸ್ಟ್ ಕೊಟ್ಟು ಸ್ವಲ್ಪ. ಸೊ ಅದಾದಮೇಲೆ ಇವಾಗ ಕೆಳಗಡೆ ಹೋಗ್ತೀವಿ. ಕೆಳಗಡೆ ಹೋಗಿ ಏನಾದರೂ ಟಿಫಿನ್ ಮಾಡಬೇಕು ಅಲ್ಲಿ ಊರಲ್ಲಿ. ಸೊ ಟಿಫಿನ್ ಮಾಡಿಬಿಟ್ಟು ಮುಂದೆ ಪ್ಲ್ಯಾನ್ ಏನಂತ ಇನ್ ಕೇಸ್ ಇದೇನಾದರೂ ಬ್ಲಾಗ್ ದೊಡ್ಡದಾಗ್ತಂದರೆ ಪಾರ್ಟ್ 1 ಪಾರ್ಟ್ 2 ಅಲ್ಲೇ ಹಾಕ್ತೀನಿ, ನೋಡ್ತೀನಿ ಓಕೆನಾ. ವ್ಯೂಸು ರೋಡ್ ಅಂತೂ ಸ್ವಲ್ಪನೂ ಸರಿಗಿಲ್ಲ. ಹಳೆ ವಿಂಡ್ ಫ್ಯಾನ್ಸ್, ಹಳೆ ರೋಡ್. ಸೊ ಇಲ್ಲೊಂದು ವಿಂಡ್ ಫ್ಯಾನ್ ಮುರ್ಕೊಂಡು ಬಿದ್ದಿದೆ, ಅದು ತೋರಿಸ್ತೀನಿ ಮುಂದೆ. ಯಾವಾಗ ಬಿದ್ದಿದ್ದೆ ನಾನು ಮುಂದೆ ಬಿದ್ದಿದ್ದೆ ಅದನ್ನು ತೋರಿಸ್ತೀನಿ.
ಇದೆ ನೋಡಿ ಗೈಸ್, ಅದು ತುಂಬ ಹಳೆಯದು. ಇವೆಲ್ಲ ತುಂಬ ಹಳೆದಿರ್ತಕ್ಕಂಥ ವಿಂಡೋ ಫ್ಯಾನ್ಸು. ಸೊ ಇದು ಮುರಿದು ಬಿದ್ದಿದೆ ನೋಡಿ, ಇಲ್ಲಿ ಕೆಳಗಡೆ ಫುಲ್ಲು ನೋಡಿ. ಇಲ್ಲಿ ನೋಡಿ, ಇದು ಮುರಿದು ಬಿಟ್ಬಿಟ್ಟಿದೆ. ಇವೆಲ್ಲ ತುಂಬ ಫ್ಯಾನ್ಸು. ಸೊ ಗೈಸ್, ನಾವು ಇವಾಗ ನಾಷ್ಟ ಮಾಡೋಕೆ ಬಂದಿದ್ದೀವಿ ಇಲ್ಲಿ. ನಾಷ್ಟ ಮಾಡಿ ಮುಂದೆ ಕೊಪ್ಪ ನಾಷ್ಟ ಮಾಡಿಬಿಟ್ಟು ಇವಾಗ ಅಂಕಲ್ ಬಿಸಿ ಪೂರಿ ಮಾಡತ್ತಾರ. ಇವಾಗ ಇಲ್ಲಿ ಪೂರಿ ಬಂದಿದೆ. ಮಾಂತ್ಯ ನಿಂದಲ್ಲ ಪೂರಿ ಇದು? ಇದು ಮಾಂತ್ಯ ಅಂದ. ನಮಗಲ್ಲಿ ಬಿಸಿ ಅಂಕಲ್ ಮಾಡಿ ಹಾಕ್ತಾರೆ. ಇವಾಗ ಈ ಹೋಟೆಲಿಗೆ ಬಂದ್ವಿ. ನಾವು ಟಿಫಿನ್ ಮಾಡಿಬಿಟ್ಟು ಇವಾಗ ಕೊಪ್ಪಳ ಕಡೆ ಹೋಗ್ತಾ ಇದ್ದೀವಿ. ಸೊ ಟಿಫಿನ್ ಆಯ್ತು ನಮ್ಮದು. ಲಕ್ಕುಂಡಿಯಲ್ಲಿ ಟಿಫಿನ್ ಮಾಡಿದ್ದು. ಸೊ ಟಿಫಿನ್ ಮಾಡಿಬಿಟ್ಟು ಇವಾಗ ಕೊಪ್ಪಳ ಸೈಡ್ ಹೋಗ್ತಿದ್ವಿ. ದಿಸ್ ಈಸ್ NH. ಒಂದು ಸ್ಮಾಲ್ ಬ್ರೇಕ್. ಸೊ ಗಾಯ್ಸ್, ನಾವು ಮನೆಗೆ ಬಂದು ಆಯಿತು. ಸೊ ಇದು ನಮ್ಮ ಫಸ್ಟು ರೈಡ್ ಆಗಿತ್ತು. ಅಷ್ಟು ನಮ್ಮ ಒಂದು ಟೀಮ್ ಏನಿತ್ತು 5 ಜನ. ಸೊ ಅವರು ಅಷ್ಟರದ್ದು ಫಸ್ಟ್ ರೈಡ್ ಆಗಿತ್ತು. ಮಾರ್ನಿಂಗ್ ಬೇಗ ಎದ್ದು ಹೋಗೋದು. ಸೊ ಸುಮಾರು ನಾವು 4 o'clock ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಹೋಗಿರೋದು 5 o'clock ಆಯಿತು. ಸೊ 5 o'clock ಬಿಟ್ಟು ನಾವು ಹೋಗಿದ್ದು 7 part 1 ನಿಮಗೆ ಗೊತ್ತಾಗಿದೆ. ಅವಾಗ 7:30ಗೆಲ್ಲ ನಾವು 6:30ಗೆಲ್ಲ ಅಲ್ಲಿ ರೀಚ್ ಆಗಿದ್ವಿ. ಬಟ್ ಅದು ಪಾಯಿಂಟಿಂದ ಮೇಲೆ ಹೋಗೋಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ½ an hour ಆಯಿತು. ಸೊ 6:30ಇಂದ 7:15 ತನಕ 45 minutes ತನಕ ಆಯಿತು. ಸೊ ಅದು ಆದ ತಕ್ಷಣ ನೆಕ್ಸ್ಟು ನಾವು ಎಲ್ಲ ಮುಗಿಸ್ಕೊಂಡು ಟಿಫಿನ್ ಆಯಿತು. ಟಿಫಿನ್ ಆದಮೇಲೆ ಮನೆಗೆ ಬರೋದು 12:30 ಆಯಿತು. ಸೊ ಮನೆಗೆ 12:30 ಆಯಿತು. ಸೊ ಇದು ನಮ್ಮ ಫಸ್ಟ್ ರೈಡ್ ಆಗಿತ್ತು. ಎಲ್ಲರೂ ಅದರ ಎಂಜಾಯ್ಮೆಂಟ್ ಫುಲ್ ಎಂಜಾಯ್ ಆಯಿತು. ಸೊ 4 o'clock ಎದ್ದು ಹೋಗಿ ಆ ಒಂದು ಚಳಿಯಲ್ಲಿ ರೈಡ್ ಮಾಡೋದ್ರಲ್ಲಿ ಮಜಾನೇ ಬೇರೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್, ನೀವೇನಾದರೂ ಫಸ್ಟ್ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಮೇಲೆ ಶೇರ್ ಮಾಡಿ ಈ ಥರ ವೀಡಿಯೋಸ್. ರೈಡಿಂಗನ್ನು ಕೆಲವು ಜನಕ್ಕೆ ಇಷ್ಟ ಇರುತ್ತೆ ರೈಡಿಂಗ್ ಮಾಡೋದು, ಆದರೆ ಮಾಡೋಕ್ಕಾಗಲ್ಲ. ಸೊ ನಮ್ಮಂಥ ವೀಡಿಯೋ ನೋಡಿ. ಗುಡ್ ಬೈ, ಟೇಕ್ ಕೇರ್. And this is VJ the Explorer signing. Bye bye.